ನಮ್ಮ ಓಟ್ ಕೇಳಾಕ್ ಬರ್ತೀರಿ, ನಮ್ಮ ಹತ್ರ ಓಟ್ ಕೇಸಿ ಕಾಲು ಬೀಳ್ತೀರಿ, ನಮ್ಮ ಮನಿ ಒಳಗೆ ಹೋಗ್ತೀರಿ. ಈಗ ನಿಮ್ಮ ಮನೆ ಹತ್ರ ಬರ್ಬೇಕಂದ್ರೆ ನಿಮ್ಮ ಹತ್ರ ಗನಿ ಮಿಷನ್ ಇರ್ತಾವ. ಇಷ್ಟಿಟ್ ಗನಿ ಮಿಷನ್ MP MLA ಹತ್ರ, ನಿಮ್ಮ ಹತ್ರ ಮಂತ್ರಿ ಹತ್ರ ಗನಿ ಮಿಷನ್ ಇರ್ತಾವ. ಆ ಟೈಮ್ ಒಳಗೆ ಇಲೆಕ್ಷನ್ ಕೇಳೋ ಟೈಮ್ ಒಳಗೆ ನೀವು ಯಾರು ಗನಿ ಮಿಷನ್ ತಗೊಂಡ್ ಯಾರು ಬಂದಿಲ್ಲ. ಯಾಕಂದ್ರೆ ಅವಾಗ ಯಾರು ಹೊಡೆದಿಲ್ಲ ನಿಮ್ಗ. ನೀವು ಜನ ಇದ್ರಿಗೆ ನಿಂತು ಕೆಲಸ ಮಾಡೋರು, ಜನ ಪರವಾಗಿ ಕೆಲಸ ಮಾಡೋರು. ಇವತ್ತು ನಿಮ್ಗೆ ಗನ್ನಿ ಆಗ್ಬೇಕು, MLA ಜೋಡಿ ಬಾಡಿ ಗಾರ್ಡ್ ಗನ್ನಿ ಆಗ್ಬೇಕು. ಬೇಕೇನ ನಮ್ಗೆ ಅಂಜಿಕೆ ಹಾಕ್ಲಾಕ, ಜನಗಳಿಗೆ ಅಂಜಿಕೆ ಹಾಕ್ಲಾಕ. ನಮ್ಮ ಮೇಲೆ ಆಯ್ಕೆಯಾಗಿ, ನಮ್ಮದಿಂದ ಆಯ್ಕೆಯಾಗಿ, ನಮ್ಮದಿಂದ ಎಲ್ಲ ಆಗಿ ನಾವು ಓಟ್ ಹಾಕಿ ನಿಮ್ಗೆ ಆರಿಸ್ತಿರುದು. ಆಮೇಲೆ ನಮ್ಗೆ ಇಲ್ಲಿ ನಮ್ಮ ಜನ ಏನ್ರ ಕೆಲಸ ಕೇಳಾಕ್ ಬಂದ್ರೆ ಹಿಂಗ ಗನ್ನಿ ಮಿಷನ್ ಹಿಂಗ್ ಬಾಡಿ ಬಿಡ್ರಿ, ಹಿಂಗ್ ಗನ್ ಹಿಡ್ಕೊಂಡು ಕೂತ್ ಬಿಡ್ತಾರೆ. ಯಾಕೆ ಯಾರಿಗೆ ಅಂಜಿಕೆ ಆಗ್ತಾ ಇದ್ರಿ? ಇದಿಲ್ಲ ಎಲ್ಲಿ ಈ ದೇಶ ಎಲ್ಲಿ ನಡೀತಾ ಇದಾವ? ಇಷ್ಟು ಆತಂಕವಾಗಿ ನೀವು ಇಟ್ಟು ಎಲ್ಲ ಅಂಜಿಕೆ ಇದ್ರೆ ನೀವೆಲ್ಲ ನಿಮ್ ಹುದ್ದೆಗೆ ರಾಜೀನಾಮೆ ಕೊಡ್ರಿ. ಪಾಪ ಯಾರ ಅಂಜಿಕೆ ಇರಂಗಿಲ್ಲ, ಅವ ಯಾರೇ ನಿಂದಿರ್ತಾರ, ನಿಂತ್ ಗೆಸಿ ಏನ್ರಿ ಅವ್ರ ಕೆಲಸಗಳು ಮಾಡ್ತಾರ. ಮುಂದಿನ ಗುರುವಾರ ದಿವಸ ಮೇನ್ ರೋಡ್ ಬರೇ ಬಂದ್ ಮಾಡ್ತೀವಿ. ಇಲ್ಲಕಂದ್ರ ರೈಲ್ವೆ ಐತ್ಲ, ನಮ್ಮ ಬಿಜಾಪುರ ಒಳಗಿನ ಎಷ್ಟು ರೈಲ್ವೆ ಹಳಿ ಹೊಂಟಾವಲ್ಲ, ಅದು ಒಂದೂ ರೈಲ್ವೆ ಹೋಗಾಕ ಮುಂದ್ ಬಿಡಂಗಿಲ್ಲ. ಇನ್ಕಲಾಂ ವಂದೇ ವಂದೇ ಬೋಲೋ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಜವಾನ್. ನೀವು ಒಂದ್ ನಿಮಿಷ ತಡ್ರಿ. ಆದ್ಮೇಲೆ ಈ ವಿಷಯ ಏನಾಯ್ತ್ರಿ ಹೇಳ್ತೀನಿ ಕೇಳ್ರಿ. ನಾವು ಮನವಿ ಈಗ ನಾವು ಎಲ್ರಿ ಹೋಗಿವಂದ್ರ ಏನಾಗ್ತಾವ, ನಾವು ಎಲ್ರೇ ಹೋಗ್ತೀವಿ ಅಂತ ತಿಳ್ಕೊರಿ. ಈಗ ನಾವು MLA ಆಫೀಸ್ ಹೊಂಟಿವ್ರಿ, MLA ಆಫೀಸ್ ಹೋದ್ರ ಅಲ್ಲಿ ಹೋಗ್ಬೇಡ್ರಿ ಅಂತ ನಾವ್ ಹೇಳಿ ಕೇಳ್ರಿ. ನಿಮ್ ಪೊಲೀಸ್ದವ್ರೆ ಹೇಳ್ತಾರ. ಯಾಕಂದ್ರೆ ಇಷ್ಟು ಜನ ಹೋಗ್ಬೇಡ್ರಿ ಅಂತಾರ. ಈಗ ಕ್ಷೇತ್ರ ಒಳಗ್ ನಾವು ಓಟ್ ಹಾಕಿದ್ವಿ ಯಾರಿಗ್ರಿ? MLA. ಈಗ ನಾವು MLA ಮನೆಗೆ ಹೋಗ್ಲಾಕ್ ನಿಮ್ ಕೇಳಿ ಪರ್ಮಿಷನ್ ತಕೊಂಡೆ ಹೋಗ್ಬೇಕಂತ ಇದು ಐತ್ರಿ. ಮನಿ ಕೊಡಾಕ್ ನಾವು ಮಾತಾಡಕ್ ಹೋಗ್ಬಾರ್ದು ಅಂತ ಇದು. ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಏನ್ ಇನ್ಸಿಡೆಂಟ್ ಆಗಬಾರ್ದು ಅದು ಪರ್ಪಸ್ ನಾವು ಹೇಳೋದಷ್ಟೇ. ಇನ್ಸಿಡೆಂಟ್ ಏನು ಅನಾಹುತ ಆಗಬಾರ್ದಂತ ಹೇಳಕ್ಕೆ ಅಲ್ಲಿ ಸಂಬಂಧಪಟ್ಟ ಅವ್ರು ಏನಾದ್ರು ಯಾರು ಪೊಲೀಸ್ ಸ್ಟೇಷನ್ ಬರ್ತದೆ ಅಲ್ಲಿ ತಾವು ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೇವೆ. ನಾವು ನಿಮ್ಗೋಸ್ಕರ ಇದೀವಿ, ಪಬ್ಲಿಕ್ ಗೋಸ್ಕರ ಇದೀವಿ. ನಾವು ನಮ್ಗೋಸ್ಕರ ಅಲ್ಲ, ನಾವು ಪಬ್ಲಿಕ್ ಸೇವಕರು. ನಾವು ನಿಮ್ಗೆ ಹೇಳ್ತಾ ಇದೀವಿ, ನಿಮ್ ಪ್ರೊಟೆಕ್ಷನ್ ಸಲುವಾಗಿ ನಾವು ಹೇಳೋದು ಅದೇ ಅರ್ಥ. ಮತ್ತು ಏನು ಇಲ್ಲ. ಈಗ ನಮ್ಗ 8 MLA ಮನಿಗೆ ನಾವು ಆಫೀಸ್ ಮನಿಗೆ ಹೋಗಂಗಿಲ್ರಿ. 8 MLA ಮನಿ ಆಫೀಸ್ ಗೌರ್ಮೆಂಟ್ ಆಫೀಸ್ ರೀ. ಆ ಗೌರ್ಮೆಂಟ್ ಆಫೀಸ್ ಹತ್ರ ನಾವು ಹೊಂಟಿದೀವ್ರಿ. ಯಾರು ಬೇಡ ಅಂತ ನಾವ್ ಹೇಳ್ತಾ ಇದ್ ನಿಮ್ಗೆ ಹೇಳ್ಬೇಕಂತ ನೀವು ಹೇಳ್ತಾ ಇದ್ರಿ. ನಮ್ಗೆ ಇದು ಲೆಕ್ಕಿತೊಳಗ್ ಕೊಡ್ಬೇಕಾ ಏನ್ ಹಿಂಗೆ ಹೋಗಿ ಕೇಸ್ ಕೊಟ್ಟು ಬರ್ಬೇಕು? ಅದೇ ನೀವು ಎಲ್ಲ ಇಂಟಿಮೇಷನ್ ಮಾಡ್ತೀರಿ ಮಾಡಿ ನೀವು ಹೇಳ್ತಾ ಇದ್ರಿ ಮೇಡಮ್. ಈಗ ನೀವು ನಿಮ್ಮ ಮಾತಿಗೆ ನೀವು ಇಂಟಿಮೇಷನ್ ಮಾಡಾಕ್ ನಾವು ನೋಡ್ರಿ, ನಾವು ಈಗ ಯಾರಿಗೆ ಇಂಟಿಮೇಷನ್ ಮಾಡಂಗಿಲ್ರಿ. ನಾವು ಮನಿ ಕಡೆ ಹೊಂಟಿವ್ರಿ. ಅವ್ರ ಆಫೀಸ್ಗಳು ಎಲ್ಲೆಲ್ಲಿ ಐತಿ, ಗೌರ್ಮೆಂಟ್ ಆಫೀಸ್ಗಳು ಎಲ್ಲೆಲ್ಲಿ ಐತಿ ಅಲ್ಲಿ ಹೋಗ್ತಿವ್ರಿ. ನೀವು ಮೊದಲೇ ಅವ್ರಿಗೆ ಫೋನ್ ಹಾಡಿರ್ತೀವಿ. ಆಫೀಸಿಗೆ ಮನಿಗೆ ಹೋಗಂಗಿಲ್ಲ. ಅವ್ರ ಆಫೀಸಲ್ಲಿ ಗೌರ್ಮೆಂಟ್ ಆಫೀಸ್ ಇರ್ತಾವ, ಆಫೀಸ್ ಹೋಗ್ತಿವ್ರಿ. ಯಾಕಂದ್ರೆ ನಾವು ನಮ್ ಕ್ಷೇತ್ರ ಶಾಸಕರು ಅವ್ರು. ಆ ಶಾಸಕರು ನಾವು ಕೇಳ್ತೀವ್ರಿ, ನಿಮ್ಗೆ ಆಯ್ಕೆ ಮಾಡಿ ತಂದಿದ್ದೀವಿ. ನೀವು ಏನು ರೈತರ ಆಗ್ಲಿ, ಕೂಲಿ ಕಾರ್ಮಿಕರ ಬಗ್ಗೆ ಆಗ್ಲಿ ಹಲವಾರು ಕೊರತೆ ಐತಿ. ಅದ್ರ ಸಂಬಂಧ ನಮ್ ಜೋಡಿ ಸಭೆ ಮಾಡ್ರಿ. ಸಭೆ ಮಾಡ್ಕೇಸಿ ನಮ್ ಇದು ಮಾಡ್ರಿ. ಆಗಂಗಿಲ್ಲ ಅಂದ್ರ ಹೋರಾಟಗಾರ ಐತಿ ಗೊತ್ತ್ರಿ, ರೋಡ್ ಬಂದ್ ಮಾಡೋದು, ಇದು ಮಾಡೋದು, ನೀವು ನಮ್ಮ ಮೇಲೆ ಕೇಸ್ ಹಾಕೋದು, ನಾವು ಜೈಲಿಗೆ ಹೋಗೋದು. ಇಂತ ಗಾಂಧೀಜಿಗೆ ಉಳಿಸಿಲ್ರಿ ಹೋರಾಟ ಒಳಗೆ, ಭಗತ್ ಸಿಂಗಿಗೆ ಉಳಿಸಿಲ್ರಿ. ನಮ್ದೇನ್ರಿ, ನಾವೇನ್ ಹೊರಗಿದ್ರ ಎಷ್ಟೇ. ಮತ್ ನೀವು ಈ ಸಂವಿಧಾನ ಒಳಗೆ ಏನು ಹಕ್ಕು ಇರಂಗಿಲ್ಲ, ಯಾರು ಇರಂಗಿಲ್ಲ. ನಮ್ಗೆ ಬಿ ಸರ್ಕಾರ ಹಿಂಗ್ ರಿಜಿಸ್ಟರ್ ನಂಬರ್ ಕೊಟ್ಟಿ ಹೋರಾಟ. ನೀವು ಬಿ ರೈತರ ಮಕ್ಕಳೇ ರೀ. ಇಲ್ಲಿ ನಾವು ಹೋರಾಟ ಮಾಡ್ಲಿಕ್ಕಂದ್ರ 90% ಪೊಲೀಸ್ದವ್ರು ರೈತರ ಮಕ್ಕಳ್ರಿ. ಯಾರು ದೊಡ್ಡವರು MP MLA ಚೀಫ್ ಮಿನಿಸ್ಟರ್ ಮಂದಿಗಳು ಯಾರು ಪೊಲೀಸ್ ಡ್ಯೂಟಿ ಒಳಗೆ ಇಲ್ರಿ. ರಕ್ಷಣೆ ಮಾಡ್ತಾ ಇದ್ರಿ. ನಾವ್ ಹೆಂಗ್ ದುಡಿತಾ ಇದೀವಿ ಹಂಗ್ ನೀವು ಬಿ ರೈತರ ಮಕ್ಕಳ್ರಿ. ನಮ್ಗೆ ರೈತರ ಕೆಲಸ ಆಗ್ಬೇಕಂದ್ರ, ರೈತರಿಗೆ ಅನ್ನ ಸಿಗ್ಬೇಕಂದ್ರ, ಎಲ್ಲರಿಗ ದೇಶಕ್ಕೆ ಅನ್ನ ಸಿಗ್ಬೇಕಂದ್ರೆ ರೈತ ನೋಡ್ರಿ, ಯಾರು ಹಿತದೃಷ್ಟಿದಿಂದ ವೈಯಕ್ತಿಕ ಕೆಲಸ ಒಳಗೆ ಏನು ಇಲ್ಲ. ಏನು ಏನ್ ರೈತರಿಗೆ ಅನುಕೂಲ ಆಗ್ತಾವ ಆ ರೀತಿ ಡಿಪಾರ್ಟ್ಮೆಂಟ್ ಕೆಲಸ ನಮ್ಗೆ ಮಾಡಿಸ್ಕೊಡ್ರಿ. ಆಯ್ತು, 5 ನಿಮಿಷ ಸಂಜೆ ತನಕ ಕೊಟ್ಟಿರ್ತೀವಿ. ನಮ್ಗೆ ವೇಸ್ಟ್ ಮಾಡಬಾರ್ದು. ನೀವು ಟೈಮಿಂಗ್ ನಾವು ಯಾವತ್ತೂ ಗಡ್ಬಡ ಮಾಡಂಗಿಲ್ಲ. ನಮಸ್ಕಾರ, ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಭಾರತೀಯ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್.
ಏನಾಗೈತಿ ಅಂದ್ರ ಇಲ್ಲಿ ನಾವು ಬಿಜಾಪುರ ಜಿಲ್ಲೆ ಒಳಗ ಇವತ್ತ ಹಲವಾರು ಪರಿಹಾರ, ಈಗ ತೊಗರಿ ಬೆಳೆ ಇನ್ಶೂರೆನ್ಸ್ ಪರಿಹಾರ ಆಗ್ಲಿ, ರೈತರ ಮನಿಗಳು, ಈಗ ಕೂಲಿ ಕಾರ್ಮಿಕರ ಮನಿಗಳು ಬಿದ್ದಾವ, ಲೆವಿಡ್ಗಳೆಲ್ಲ ಈಗ ಏನ ಆಗ್ತಾ ಇದಾವಪ್ಪ ಅಂದ್ರ ಲೆವಿಡ್ಗಳ ಗುಂಟಾ ಪ್ಲಾಟ್ ಹತ್ಕೇಸಿ ಸರ್ಕಾರ ಏನ್ ಮಾಡ್ತಾರ, ಗುಂಟಾ ಪ್ಲಾಟ್ ಖರೀದಿ ಮಾಡಂಗಿಲ್ಲ ಅಂತಾರ. ಮತ್ ಒಂದ್ ಕಡೆ ನಗರ ಪಾಲಿಕಾದವ್ರು ಏನ್ ಮಾಡ್ತಾರ, ಅವ್ರಿಗೆ ಪರ್ಮಿಷನ್ ಕೊಡ್ತಾರ, ಲೆವಿಡ್ಗಳು ನೀವು ಮಾರಾಟ ಮಾಡ್ಕೋರಿ ಅತ್ಕೇಸಿ. ಒಂದ್ ಕಡೆ ಕೆಬಿದವ್ರು ಪರ್ಮಿಷನ್ ಕೊಡ್ತಾರ, ನೀವು ಮಾರಾಟ ಮಾಡ್ಕೋರಿ ಅತ್ಕೇಸಿ. ಸರ್ಕಾರ ಹಿಂಗ್ ಹೇಳ್ತಾರ, ಮತ್ತ ಈ ಕಡೆ ನಗರ ಪಾಲಿಕಾದವ್ರು ಹಿಂಗ್ ಹೇಳ್ತಾರ. ಅದರ ಸಂಬಂಧ ನಾವು ಇವತ್ತ ಈಗ ಹಕ್ ಪತ್ರ, ಈಗ ಬಿಜಾಪುರ ಜಿಲ್ಲೆ ಒಳಗ ಹಲವಾರು ಪ್ರಾಬ್ಲಮ್ ಐತಿ, ಗ್ರಾಮ ಹಳ್ಳಿ ಒಳಗ ಹಲವಾರು ಪ್ರಾಬ್ಲಮ್ ಐತಿ, ಕೆಲವೊಂದ್ ಮನಿಗಳದ ಪ್ರಾಬ್ಲಮ್ ಐತಿ, ಮತ್ತ ದ್ರಾಕ್ಷಿ ಬೆಳೆ ಇನ್ಶೂರೆನ್ಸ್ ಪ್ರಾಬ್ಲಮ್ ಐತಿ. ಅದರ ಸಂಬಂಧ ನಾವು ಎಲ್ಲಾರು ನಮ್ಮ ಪದಾಧಿಕಾರಿಗಳು 13 ತಾಲೂಕಾ ಅಧ್ಯಕ್ಷ ಸೇರಿ, ತಾಲೂಕಾ ಅಧ್ಯಕ್ಷಗಳು ನಾವು ಏನ್ ಇವತ್ತು ಪೂರ್ವಭಾವಿ ಸಭೆ ಒಳಗ್ ಮನಿ ಮೀಟಿಂಗ್ ಮಾಡಿವು, ಪ್ರತಿಯೊಂದು MLA ಮನಿ ಮುತ್ಕಿ ಹಾಕ್ಬೇಕಂತೇಸಿ ನಾವು ಎಲ್ಲಾರು ಇವತ್ತ 13 MLA ಮನಿಗೆ ನಾವು ಭೇಟಿ ಕೊಡ್ತಾ ಇದೀವಿ. ನಮ್ಮ ಅವಾಲ ಜರ್ ತಗೊಂಡ್ ಕೇಸಿ MLA ಅವ್ರು ನಮ್ಮ ಪ್ರತಿಯೊಂದು ತಾಲೂಕಾದ 8 MLA ಕ್ಷೇತ್ರ MLAಗಳು ಅದ್ರ ನಮ್ಮ ಹವಾಲ ತಗೊಂಡ್ ಕೇಸಿ ಅವ್ರ ರೈತರ ಪರಿಹಾರ ಬಗೆಹರಿಸೋದಾಗ್ಲಿ, ಕೂಲಿ ಕಾರ್ಮಿಕರ ಪರಿಹಾರ ಬಗೆಹರಿಸೋದಾಗ್ಲಿ, ಪ್ರತಿಯೊಂದು ಜನಗಳದ ಪರಿಹಾರ ಬಗೆಹರಿಸೋದೊಳಗ ಫೇಲ್ಯೂರ್ ಆದ್ರ MLA ಮಾಡಂಗಿಲ್ಲ. 8 MLA ಒಳಗ ಅವ್ರ ಮನಿ ನಾವು ಮುಂದಿನ ಗುರುವಾರ ದಿವಸ ಮೇನ್ ರೋಡ್ ಬರೇ ಬಂದ್ ಮಾಡ್ತೀವಿ. ಇಲ್ಲಕಂದ್ರ ರೈಲ್ವೆ ಐತ್ಲ, ನಮ್ಮ ಬಿಜಾಪುರ ಒಳಗಿನ ಎಷ್ಟು ರೈಲ್ವೆ ಹಳಿ ಹೊಂಟಾವಲ್ಲ, ಅದು ಒಂದು ರೈಲ್ವೆ ಹೋಗಾಕ್ ಮುಂದ್ ಬಿಡಂಗಿಲ್ಲ. ನಾವು ಎಲ್ಲಾರು ತೀರ್ಮಾನ ಮಾಡಿ, ಯಾಕಂದ್ರೆ ಸಾಕಾಗೈತಿ. ರೈತರ ಆತ್ಮಹತ್ಯೆಗಳು ತಡಿತಾ ಇಲ್ಲ, ಮೈಕ್ರೋ ಫೈನಾನ್ಸ್ ಆತ್ಮಹತ್ಯೆಗಳು ತಡಿತಾ ಇಲ್ಲ. ಈಗ ಆ ಕಡೆ ನೋಡಿದ್ರ ಮೈಕ್ರೋ ಫೈನಾನ್ಸ್ ದವರು ಏಜೆನ್ಸಿಗಳಿಗೆ ಕೊಟ್ಟಾರ, ಅವ್ರ 3 ಪಟ್ 4 ಪಟ್ ಬಡ್ಡಿಗಳು ಹೆಚ್ಚಿಗೆ ತಗೋತಾ ಇದಾರೆ. ಹಲವಾರು ಜನಗಳು ತುಂಬಾ ತೊಂದರೆ ಐತಿ. ಅದ್ರ ಸಂಬಂಧ ನಾವು ಎಲ್ಲಾರು ಇವತ್ತ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರ ಜೋಡಿ ಭೇಟಿಯಾಗಿ ಮಾತಾಡ್ಕೇಸಿ ಏನಾಗ್ತಾವ ನೋಡಿ, ಪ್ರತಿಯೊಂದು MLA ಆಫೀಸ್ಗಳು ಇವತ್ತು ಭೇಟಿ ಕೊಡ್ಬೇಕಂತೇಸಿ ನಾವು ಎಲ್ಲಾರು ನಮ್ಮ ಪದಾಧಿಕಾರಿಗಳು ಎಲ್ಲಾರು ಹೊಂಟಿದೀವಿ. ನಮಸ್ಕಾರ. ಇದು ಬಾತ್ರೂಮ್ಗಳು ಕಳ್ತನ ಆಗ್ಯಾವ ಅಂತ ಹೇಳಿ ನೀವು ಮಹಾನಗರ ಪಾಲಿಕಾನು ಮುದ್ಗಿ ಹಾಕಿದ್ರಿ, ಬಂದ್ ಮಾಡಿದ್ರಿ, ಮತ್ ಜೊತೆಲಿ ಎಷ್ಟೋ ಮನವಿ ಕೊಟ್ಟಿದ್ದೀರಿ, ಇನ್ನು ತನಕ ಎಲ್ಲಿ ತನ ಬಂದಿದ್ರು? ಅದು ಏನಾಗ್ತಾ ಇದಾವಂದ್ರೆ, ಅವ್ರಿಗೆ ಹೆಣ್ಮಕ್ಳ ಮ್ಯಾಲ ಇದು ಇಲ್ಲ, ಏನಿಲ್ಲ ಅಂದ್ರ ಅವ್ರಿಗೆ ಕರುಣೆ ಇಲ್ಲ. ಇವತ್ತಿನ ತನಕ ಮನ್ನಿ ನಮ್ಗೆ ಏನ್ ಹೇಳ್ತಾ, ಮೊಬೈಲ್ ಟಾಯ್ಲೆಟ್ಗಳು ಕಳಿಸ್ಬಿಡ್ತೀನಿ ಅಂತ 1 ತಿಂಗಳ ಹಿಂದೆ ಹಿಂಗೆ ಹೇಳಿದ್ರು. ಇವತ್ತಿನ ತನಕ ಅವ್ರು ಮೊಬೈಲ್ ಟಾಯ್ಲೆಟ್ ಮೊಬೈಲ್ ಒಳಗೆ ಉಳ್ದಾವ್, ಮಹಾನಗರ ಪಾಲಿಕಾದವ್ ಮೊಬೈಲ್ ಒಳಗೆ ಉಳ್ದಾವ್. ಅದ್ರ ಸಂಬಂಧ ಇವತ್ತು ನಾವು ಎಲ್ಲಾ ಪರಿಹಾರ ಬಗೆಹರಿಸ್ಕೊಂಡೇ ಮನೆಗೆ ಹೋಗ್ಬೇಕಂತ ಎಲ್ಲ ತೀರ್ಮಾನ ಮಾಡಿ ಬುತ್ತಿ ಕಟ್ಕೊಂಡು ಬಂದಿದ್ವಿ. ನೇರವಾಗಿ ಯಾರಿಗೂ ಆರೋಪ ಮಾಡ್ತೀವಿ ನಾವು? ನೇರವಾಗಿ ಮಹಾನಗರ ಪಾಲಿಕಾ ಏನ್ ಕಮಿಷನರ್ ಇದಾರಲ್ಲ, ಕಮಿಷನರ್ ಮೇಲೆ ಆರೋಪ ಮಾಡ್ತೇವೆ. ಯಾಕಂದ್ರೆ ಕಮಿಷನರ್ ಏನ್ ಮಾಡ್ತಾ ಇದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಕಮಿಷನರ್ಗೆ ನೀವು ಇದು ಮಾಡ್ಬೇಕು. ಬರೇ ಆಶ್ವಾಸನೆ ಕೊಡ್ತಾನ ಅಷ್ಟೇ, ಯಾರು ಏನ್ ಹೇಳ್ತಾರ ಗೊತ್ತಿಲ್ಲ. ಮಹಾನಗರ ಪಾಲಿಕಾ ಕಮಿಷನರ್ ಸರಿಯಾಗಿ ಕೆಲಸ ಮಾಡ್ಲಾರ್ದ ಕಾರಣ ಇವತ್ತು ಹಲವಾರು ಜನಗಳು ಪ್ರಾಬ್ಲಮ್ ಆಗಿ ಇವತ್ತ ಇದು ನಡೀತಾ ಇದಾವ. ಅದಕ್ಕೆ ನಾವೆಲ್ಲರೂ ಸೇರಿ, ನಾವು ನಮ್ಮ ತಾಲೂಕಾ ಅಧಿಕಾರಿಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಮುಂದಿನ ದಿನಮಾನೊಳಗೆ ಮಹಾನಗರ ಪಾಲಿಕಾ ಹೋಗಿ ಇವತ್ತು ಮುತ್ಕಿ ಹಾಕ್ಬೇಕಂತ ಹೊಂಟಿದೀವಿ. ಮಾನ್ಯ ಜಿಲ್ಲಾಧಿಕಾರಿ ಜೋಡಿ ಸ್ವಲ್ಪ ಚರ್ಚೆ ಮಾಡಿ ಹೋಗ್ಬೇಕಂತ ಬಂದಿದ್ವಿ. ಅದು ಕಮಿಷನರ್ ಅದು ಯಾರ್ದು ಒತ್ತಾಯಲಿಂತ್ರ ಇದು ಕೆಲಸ ಮಾಡ್ಲೋರ್ತಾಗೇನೆ ನಿಮಗೆ ಹೇಗೆ ಅನಿಸ್ತದೆ? ರಾಜಕೀಯ ಒತ್ತಾಯದಿಂದ ಮಾಡ್ತಾ ಇದಾರೆ ಇವ್ರು. ನಾವು ಯಾರು ರಾಜಕೀಯ ಜನ ಇಲ್ಲ, ನಾವ್ ಯಾರು ಇಲೆಕ್ಷನ್ ನಿಂದ್ರಂಗಿಲ್ಲ. ಇದ್ರೊಳಗೆ ಬಂದಿದ್ದ ಜನಗಳು ಬಿಜೆಪಿ, ಕಾಂಗ್ರೆಸ್, JDS, ಆಮ್ ಆದ್ಮಿ 108 ಪಕ್ಷದವ್ರು ಜನ ಬಂದಾರ ಇದ್ರಾಗ. ಯಾಕಂದ್ರೆ ನಮ್ಗೆ ರಾಜಕೀಯ ಬೇಡ, ಅವ್ರು ಒನ್ನೆ ಏನೈತಿ ಕೆಲಸ ಆಗ್ಬೇಕ, ಪರಿಹಾರ ಆಗ್ಬೇಕಂತ ನಾವು ಇದು ಮಾಡ್ತೇವೆ. ಸರ್ಕಾರದವ್ರು ಇನ್ನ ನಿಮ್ದು ಬೇಡಿಕೆಗಳು ಯಾಕೆ ಗಮನಕ್ಕೆ ಬಂದಿಲ್ಲ? ಸರ್ಕಾರಗಳು ಅಂದ್ರೆ ನೋಡಪ್ಪ, ಈಗ ಇಲ್ಲಿ ಬಿಜಾಪುರ ವಿಚಾರ ಹೇಳ್ತೀನಿ ನಿನ್ಗ. ನಾವು ಇಲ್ಲಿಂದ ಬೆಂಗಳೂರು ಹೋಗ್ತೀವಿ, CM ಆಫೀಸ್ ಮುಂದ್ ನೋಡ್ರಿ, ಇವತ್ತ CM ಆಫೀಸ್ ಮುಂದ್ ನಾವೊಂದ್ 10 ಜನ ಹೋಗ್ಲಿ, 5 ಜನ ಹೋಗ್ಲಿ, ವಿಧಾನಸೌಧ ಒಳಗೆ ಹೋಗ್ಲಾಕ ಅವಕಾಶ ಐತಿ ಇವತ್ತು ನಮ್ಗ. ಖರೀ ಇಲ್ಲಿ ಬಿಜಾಪುರ ಬರೋಣ, ಕೆಲವೊಂದು ಆಫೀಸ್ಗಳು ಹೆಂಗೈತಿ ಅಂದ್ರ ಅಲ್ಲಿ ಹೋಗ್ಲಾಕ ನಮ್ಗೆ ಪೊಲೀಸ್ದವ್ರು ತಡೆ ಹಿಡಿತಾರ. ಅವ್ರಿಗೆ ಎಷ್ಟು ಪೊಲೀಸ್ದವ್ರಿಗೆ ಒತ್ತಡ ಇರ್ತಾವ ಅಲ್ಲಿ. ಯಾಕಂದ್ರೆ ನಾವೇನ್ ಬ್ಯಾರೆ ದೇಶದವ್ರು ಇದೀವಿ, ನಮ್ ಪ್ರಾಬ್ಲಮ್ಗಳು ತಗೊಂಡ್ ಹೋಗಿ ಆಫೀಸರ್ ಹತ್ರ ಮಾತಾಡೋದು ನಮ್ಗೇನ್ ತಪ್ಪೈತಿ? ಯಾಕೆ ಪೊಲೀಸ್ದವ್ರಿಗೂ ಎಷ್ಟು ಒತ್ತಡ ಹೇರ್ಸುದು? ಈಗ ನಮ್ಮ ಓಟ್ ಕೇಳಾಕ್ ಬರ್ತೀರಿ, ನಮ್ಮ ಹತ್ರ ಓಟ್ ಕೇಸಿ ಕಾಲು ಬೀಳ್ತೀರಿ, ನಮ್ಮ ಮನಿ ಒಳಗ್ ಹೋಗ್ತೀರಿ. ಈಗ ನಿಮ್ಮ ಮನಿ ಹತ್ರ ಬರ್ಬೇಕಂದ್ರ ನಿಮ್ಮ ಹತ್ರ ಗನಿ ಮಿಷನ್ ಇರ್ತಾವ, ಇಷ್ಟಿಟ್ ಗನಿ ಮಿಷನ್ MP MLA ಹತ್ರ, ನಿಮ್ಮ ಹತ್ರ ಮಂತ್ರಿ ಹತ್ರ ಗನಿ ಮಿಷನ್ ಇರ್ತಾವ. ಆ ಟೈಮ್ ಒಳಗೆ ಇಲೆಕ್ಷನ್ ಕೇಳೋ ಟೈಮ್ ಒಳಗೆ ನೀವ್ ಯಾರು ಗನಿ ಮಿಷನ್ ತಗೊಂಡ್ ಯಾರು ಬಂದಿಲ್ಲ. ಯಾಕಂದ್ರ ಅವಾಗ ಯಾರು ಹೊಡೆದಿಲ್ಲ ನಿಮ್ಗ. ನೀವು ಜನ ಇದ್ರಿಗೆ ನಿತ್ಯ ಕೆಲಸ ಮಾಡೋರು, ಜನ ಪರವಾಗಿ ಕೆಲಸ ಮಾಡೋರು. ಇವತ್ತು ನಿಮ್ಗೆ ಗಣ್ಯ ಆಗ್ಬೇಕು, MLA ಜೋಡಿ ಬಾಡಿ ಗಾರ್ಡ್ ಗಣ್ಯ ಆಗ್ಬೇಕು. ಬೇಕೇನ್ ನಮ್ಗ ಅಂಜಿಕೆ ಹಾಕ್ಲಾಕ, ಜನಗಳಿಗೆ ಅಂಜಿಕೆ ಹಾಕ್ಲಾಕ, ನಮ್ಮ ಮೇಲೆ ಆಯ್ಕೆಯಾಗಿ, ನಮ್ಮದಿಂದ ಆಯ್ಕೆಯಾಗಿ, ನಮ್ಮದಿಂದ ಎಲ್ಲ ಆಗಿ ನಾವು ಓಟ್ ಹಾಕಿ ನಿಮ್ಗೆ ಆರಿಸ್ತರುದು. ಆಮೇಲೆ ನಮ್ಗ ಇಲ್ಲಿ ನಮ್ ಜನ ಏನ್ರ ಕೆಲ್ಸ ಕೇಳಾಕ್ ಬಂದ್ರ ಹಿಂಗ ಗನ್ ಮಿಷನ್ ಹಿಂಗ್ ಬಾಡಿ ಬಿಡ್ರಿ, ಹಿಂಗ್ ಗನ್ ಹಿಡ್ಕೊಂಡ್ ಕೂತ್ ಬಿಡ್ತಾರ. ಹಿಂಗ್ ಯಾಕೆ ಯಾರಿಗ ಅಂಜಿಕೆ ಹಾಕ್ತಾ ಇದ್ರಿ? ಇದಿಲ್ಲ ಎಲ್ಲಿ ಈ ದೇಶ ಎಲ್ಲಿ ನಡೀತಾ ಇದಾವ್?
ಇಷ್ಟ ಆತಂಕ ಒಳಗೆ ನೀವು ಇಷ್ಟ ಎಲ್ಲ ಅಂಜಿಕೆ ಇದ್ರ ನೀವೆಲ್ಲಾ ನಿಮ್ ಹುದ್ದೆಗೆ ರಾಜೀನಾಮೆ ಕೊಡ್ರಿ. ಪಾಪ ಯಾರ ಅಂಜಿಕೆ ಇರಂಗಿಲ್ಲ ಅವ ಯಾರೇ ನಿಂದಿರ್ತಾರ ನಿಂತ್ ಗೆಸಿ ಏನ್ರಿ ಅವ್ರ ಕೆಲಸಗಳು ಮಾಡ್ತಾರ. ನಿಮ್ ಮನಿ ಹತ್ರ ಬಂದ್ರ ದೊಡ್ಡ ಗನಿ ಮಿಷಿನ್ ಹಿಡ್ಕೊಂಡು ಕೂತ್ ಬಿಡ್ತಾರ. ನಡ್ರಿ ಹೊರಗೆ ನಡ್ರಿ, ಇಲ್ಲಿ ಯಾಕೆ ಬಂದ್ರಿ? ಈ ರೀತಿ ಆದ್ರ ನಾವು ಕೇಳುದು ಗೋಳು ಯಾರೀಗ? ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರು, ಒಳ್ಳೆ ಜಿಲ್ಲಾಧಿಕಾರಿ ಸಾಹೇಬ್ರು ಇದಾರ ನಾವು ಇಲ್ಲಿ ಬಂದಿದ್ದು. ನಾವು ಮುಂದಿನ ಇವತ್ತೇನ್ ನಮ್ದು ಎಲ್ಲಿರೇ ಅಲ್ಲಿ ಏನೇನ್ ನಮ್ದು 4-5 ಬೇಡಿಕೆಗಳು ಐತಿ, 4-5 ಬೇಡಿಕೆಗಳು ಬಗೆಹರಿಲಿಕ್ಕಂದ್ರ ನಾವು ದಯವಿಟ್ಟು ಯಾರು ಎದ್ದು ಹೋಗಂಗಿಲ್ಲ. ಟೋಟಲ್ 5,000 ಜನ ಕೊಡ್ತಾ ಇದೀವಿ ಇವತ್ತು ನಾವು. ಏನ ಎಲ್ಲಾ ನಮ್ ದ್ರಾಕ್ಷಿ ತೋಟ ಬಂದ್ ಮಾಡಿ, ಔಷಧಿಗಳು ಬಂದ್ ಮಾಡಿ ಬಂದಿದೀವಿ ನಾವು. ಬಿತ್ತುಣಿಗೆ ನಡೀತಾ ಇದಾವ್, ಮನಿಗಳು ಮಳಿದಿಂದ ಹಾಳಾಗಿ ಬಿದ್ದಾವ್, ಅನೇಕ ಘಟನೆಗಳು ಆಗ್ತಾ ಇದಾವ್, ಅನೇಕ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ತಾ ಇದಾವ್, ಅನೇಕ ಮನಿಗಳು ಕಳ್ತಾನ ಆಗ್ತಾ ಇದಾವ್, ಟಾಯ್ಲೆಟ್ಗಳು ಕಳ್ತಾನ ಆಗ್ತಾ ಇದಾವ್, ರೋಡ್ಗಳು ಕಳ್ತಾನ ಆಗ್ತಾ ಇದಾವ್, ಮನುಷ್ಯ ಕಳ್ತಾನ ಆಗ್ತಾ ಇದಾವ್, ಗಾಡಿಗಳು ಬಿಡು, ಗಾಡಿಗಳ ಡೈಲಿ ಕಳ್ತಾನ ಆಗ್ತಾ ಇದಾವ್. ಅಂದ್ರೆ ಯಾರು ಈ ವ್ಯವಸ್ಥೆ ಹಾಳಾಗಿ ನಿಂತಾವತ್ ಕೇಸಿ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿ ಬಂದಿದೀವಿ. ನೋಡು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅದವ್ರು ನಮ್ಗೆ ಏನ್ ಭರೋಸೆ ಕೊಡ್ತಾರ ಅದ್ರ ಮೇಲೆ ನಾವು ಮುಂದಿನ ತೀರ್ಮಾನ ತಗೋತೀವಿ. ಅದ್ರೊಳಗೆ ಕೆಲವೊಂದ್ ಕೆಲಸ ಆಗ್ಯಾವ, ಕೆಲವೊಂದ್ ಕೆಲಸ ಪೆಂಡಿಂಗ್ ಐತಿ. ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಇವತ್ತ ಬರೀ ಮಾತಾಡ್ಲಾಕ್ ಹೊಂಟಿದೀವಿ. ನಾವೇನ್ ಅವ್ರಿಗೇನು ಹೋರಾಟ ಮಾಡಕ್ ಹೊಂಟಿಲ್ಲ. ಆಫೀಸ್ ಹತ್ರ ಬಿಟ್ರೆ ಮಾತಾಡ್ಲಾಕ್ ಹೋಗ್ತೀವಿ. ಆಫೀಸ್ ಹತ್ರ ಬಿಡ್ಲಿಕ್ಕೆ ಅಂದ್ರೆ ಡಿಪಾರ್ಟ್ಮೆಂಟ್ ದವ್ರು ನಾವು ಮೇನ್ ರೋಡ್ ಬಂದ್ ಮಾಡ್ಕೊಂಡಿರ್ತೀವಿ. MLA ಆಫೀಸ್ ಹತ್ರ ಬಿಡ್ಬೇಕು ನಮ್ಗೆ ಮಾತಾಡಕ. ಯಾಕಂದ್ರೆ ನಾವೇನ್ ಅವ್ರಿಗೆ ಓಟ್ ಹಾಕಿ ಆಯ್ಕೆ ಮಾಡ್ತಂದಿದ್ವಿ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಕೇಳಿ ಹೊಂಟಿದ್ವಿ. ಅವ್ರಿಗೆ MLA ಯಾರ್ಯಾರು ಇದಾರ, ಇಲ್ಲ ಗೌರ್ಮೆಂಟ್ ಪಿಎಗಳಿಗೆ ನಿಂದ್ರಿಸ್ರಿ ಒಂದ, ಇಲ್ಲ MLA ಫೋನ್ ಮಾಡ್ಕೇಸಿ ಆಫೀಸ್ ಹತ್ರ ರೈತರ ಸಂಘಟನೆದವ್ರು ಬರ್ತಾ ಇದಾರ, ರೈತರು ಬರ್ತಾ ಇದಾರ, ಕೂಲಿ ಕಾರ್ಮಿಕರು ಬರ್ತಾ ಇದಾರ ಅಂತ ಹೇಳ್ಬೇಕು. ನೀವು ಮುದ್ಗಿ ಅನ್ಲಿಕತ್ತೀರಿ, ನೀವು ನಿಮ್ಮ ನಡೆ ಎಲ್ಲಿಂದ ಚಾಲು ಮಾಡಿದ್ರಿ? ಯಾವ MLA? ಯಾಕಂದ್ರೆ ನಾವು ಈಗ ಸದ್ಯದಲ್ಲಿ ನಾವು ಇಲ್ಲಿ ಕಟಕ್ದುಂಡ ನಟ್ಟಾಣ ಮತಕ್ಷೇತ್ರ ಕಟಕ್ದುಂಡ ಆಫೀಸ್ದಿಂದ ಸ್ಟಾರ್ಟ್ ಮಾಡೋದೈತಿ. ಅಲ್ಲಿಂದ MB ಪಾಟೀಲ್ ಆಫೀಸಿಗೆ ಹೋಗ್ತೀವಿ. MB ಪಾಟೀಲ್ ಮುಗಿದ ತಕ್ಷಣ ಸುನಿಲ್ ಗೌಡ್ರ MLC ಇದಾರ, ಅವ್ರ ಆಫೀಸಿಗೆ ಹೋಗ್ತೀವಿ. ಅಲ್ಲಿಂದ ಯಶವಂತರಾಯ ಗೌಡ್ರಿಗೆ ಹೋಗ್ತೀವಿ, ಶಿವಾನಂದ ಪಾಟೀಲ್ ಹೋಗ್ತೀವಿ. 8 MLA ನಮ್ದು ಹ್ಯಾಂಗ್ ಇವತ್ತು ಇದು ಆಗ್ತಾವ. ಅದ್ರಿಂದ ಎಲ್ಲಾ ತಾಲೂಕಾ, ಯಾಕಂದ್ರೆ ಪ್ರತಿಯೊಂದು ತಾಲೂಕು 13 ತಾಲೂಕು ಅಧ್ಯಕ್ಷಗಳು ಬಂದಾವ ಇವತ್ತು.